ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಕೃಷಿ ಮೇಳ 2024 ಇದೇ ಡಿಸೆಂಬರ್ 7, 8 ಮತ್ತು 9 3 ದಿನಗಳ ಕಾಲ ನಮ್ಮ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕೃಷಿ ಮೇಳದ ಧ್ಯೇಯವಾಕ್ಯ ಅಂತಂದರೆ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎನ್ನುವ ಶೀರ್ಷಿಕೆಯಡಿ ಈ ವರ್ಷದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ತಮ್ಮ ಸಹಕಾರ ಬಹಳ ಮುಖ್ಯವಾಗಿರುತ್ತದೆ. ವಿಮೆ ಖರೀದಿ ಮಾಡುವ ವಯಸ್ಸಿನ ನಿರ್ಬಂಧ ವಾಪಸ್ಸಾಗಲಿ, ಬೆಲೆ ಕಡಿಮೆಯಾಗಲಿ, ವಿಮೆ ಮೇಲೆ ಹಾಕಿರುವ ಕಂತಿನ ಬೆಲೆ ಕಡಿಮೆಯಾಗಲಿ, ನ್ಯಾಯಯುತ ಬೇಡಿಕೆಗಳು ಜಾರಿಗೆ ಆಗಲಿ, ಪ್ರತಿನಿಧಿಗಳ ಕಲ್ಯಾಣ ಮಂಡಳಿ ಕೇಂದ್ರ ಸ್ಥಾಪನೆ ಮಾಡಲೇಬೇಕು. LICA ರೈಟ್ ಫಾರ್ ಕಮಿಷನ್ ಹಿಂಪಡೆಯುವ ಕ್ಯಾಬ್ಯಾಕ್ ಪದ್ಧತಿ ತಕ್ಷಣ ವಾಪಸ್ಸಾಗಬೇಕು. ಪ್ರತಿನಿಧಿಗಳ ಮೊದಲ ವರ್ಷದ ಕಮಿಷನ್ ರದ್ದತಿ ಈ ಹಿಂದಿನಂತೆ ಮುಂದುವರಿಸಬೇಕು. ಹೊಸ ಪಾಲಿಸಿ ಪಡೆಯಲು ವಯೋಮಿತಿ 55ಕ್ಕಿಂತ ಹೆಚ್ಚಿಸಬೇಕು. ಈಗ ಹಾಕಿರುವ ನಿರ್ಬಂಧ ತಕ್ಷಣ ವಾಪಸ್ಸಾಗಬೇಕು. ಪಾಲಿಸಿದಾರರ ಬೋನಸ್ ಹೆಚ್ಚಿಸಬೇಕು. ಸಂಸ್ಥೆಯು ಹೂಡಿಕೆಯ ಲಾಭದಾಯಕವಾಗಿರಬೇಕು. ವಿಮಾ ಕಂತಿನ ಮೇಲೆ ಹಾಕಿರುವ GST ಸಂಪೂರ್ಣವಾಗಿ ವಾಪಸ್ಸಾಗಬೇಕು ಎನ್ನುವ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲಿ LIC ಇದೆಯೋ ಅಲ್ಲಿ ವಿಮಾ ಪ್ರತಿನಿಧಿ ಇದ್ದಾರೆ. ಎಲ್ಲಿ ವಿಮಾ ಪ್ರತಿನಿಧಿ ಇದ್ದಾರೋ ಅಲ್ಲಿ ದೇಶದ ಅಭಿವೃದ್ಧಿ ನಡೀತಾ ಇದೆ. ಆ ರೀತಿಯಲ್ಲಿ LIC ಇವತ್ತು ದೇಶದ ಮನೆ ಮಾತಾಗಿರುವ ಸಂಸ್ಥೆಯನ್ನ ಪ್ರತಿನಿಧಿಸ್ತಾ ಇರುವಂತ 14,14,568 ವಿಮಾ ಪ್ರತಿನಿಧಿಗಳು ಈ ದೇಶದ LICಯ ದೊಡ್ಡ ಆಸ್ತಿಯಾಗಿರ್ತಕ್ಕಂಥದ್ದಾಗಿದ್ದಾರೆ. ಈ ಪ್ರತಿನಿಧಿಗಳ ಬದುಕನ್ನ ಕಸಿದುಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ IRDA ಮುಖಾಂತರ 10 ಹಲವು ಬದಲಾವಣೆಗಳನ್ನ ಇವತ್ತು ಪ್ರಕಟ ಮಾಡಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಅಮೆರಿಕದಲ್ಲಿ ವಿಮೆಯಲ್ಲಿ ನಷ್ಟ ಹೊಂದಿರತಕ್ಕಂಥವರು ಭಾರತದಲ್ಲಿ ಪೆನಿಟ್ರೇಷನ್ ಜಾಸ್ತಿ ಮಾಡಬೇಕು ಅಂತ ಪಾಠ ಮಾಡಕ್ಕಾಗಿ ಬಂದಿದ್ದಾರೆ. ಅದನ್ನು ನಾವು ಕೇಳೋದಿಲ್ಲ. ನೀವು ಈಗಾಗಲೇ ಬಂದು 20 ವರ್ಷ ಆಯ್ತು, ನಿಮಗೆ ಅವಕಾಶ ಕೊಟ್ಟಿಲ್ಲ. ಈಗಲೂ ಕೂಡ ಮಾರುಕಟ್ಟೆಯಲ್ಲಿ ನಾವೇ ಚಾಂಪಿಯನ್, ಮುಂದೆ ಕೂಡ ನಾವೇ ಚಾಂಪಿಯನ್. ಈ ದೇಶದ LICಯ ಆಸ್ತಿ 62 ಲಕ್ಷ ಕೋಟಿ ಆಸ್ತಿ ಇದೆ. ಈ ದೇಶದ ಪಾಲಿಸಿದಾರರ ಕೂಡಿಟ್ಟದ ಹಣ, ಜೀವ ನಿಧಿ, ಲೈಫ್ ಫಂಡ್ 52 ಲಕ್ಷ ಕೋಟಿ ಹಣ ಇದೆ. ಇಂಥ ಸಂಸ್ಥೆಯನ್ನ ಅಸ್ಥಿರಗೊಳಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕಳೆದ 2 ದಶಕಗಳಿಂದ ನಿರಂತರವಾದಂತ ದಾಳಿಯನ್ನ ಮಾಡ್ತಾ ಇದ್ದಾರೆ. ಆ ದಾಳಿಗೆ ಯಾವುದೇ ಕಾರಣಕ್ಕೆ ಇವತ್ತು ನಾವು ಒಪ್ಪಿಲ್ಲ. ಅದರ ವಿರುದ್ಧವಾಗಿ ಇಡೀ LICಯ ಪರಿವಾರ ಇವತ್ತು ನಾವು ಸಾಬೀತು ಮಾಡಿದ್ದೇವೆ. ಇವತ್ತು ನಾವೇ ಮುಂದೆ ಇರ್ತೀವಿ, ನಾಳೆ ನಾವೇ ಮುಂದೆ ಇರ್ತೀವಿ ಅನ್ನುವಂಥದ್ದನ್ನ ಈ ಹೋರಾಟದ ಮುಖಾಂತರ ಮತ್ತೆ ಈ IRDAಗೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕಾಗಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಎಲ್ ಮಂಜುನಾಥ್, ರಾಜ್ಯಾಧ್ಯಕ್ಷ ಲೋಕೇಶ್ ಶೆಟ್ಟಿ, ವಿಭಾಗೀಯ ಅಧ್ಯಕ್ಷ ಜಿ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ BS ಸಿದ್ದಣ್ಣ, ಸ್ಥಳೀಯ ಕಾರ್ಯದರ್ಶಿ ಶಿವರಾಜ್ ಪತ್ತೆನೂರ್, ಖಜಾಂಚಿ ವಲಿ ಮೊಹಿನುದ್ದೀನ್, ಚನ್ನಾರೆಡ್ಡಿ, VS ಪಾಟೀಲ್, BS ಮುನಿರೆಡ್ಡಿ, ಲಕ್ಷ್ಮಣ್, ಬಸವರಾಜ್ ಪಾಟೀಲ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ವಿಭಾಗದ ಅಡಿಯಲ್ಲಿ ಬರುವ 16 ಶಾಖೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು.